ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಕುರುವಂಶ ಮಹಾಭಾರತ ಯುದ್ಧದ ನಂತರ ಏನಾಯಿತೆಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ದುಷ್ಟತನವನ್ನು ತೊಡೆದುಹಾಕಲು ನಡೆಸಿದ್ದ ಮಹಾಕಾವ್ಯದ ಪ್ರಮಾಣಗಳ ಮಹಾಯುದ್ಧವು ನಷ್ಟದ ಪಾಲನ್ನು ಹೊಂದಿತು. ಸರಿ, ಒಳ್ಳೆಯದು ಮತ್ತು ಕೆಟ್ಟದರ ಹೋರಾಟದಲ್ಲಿ ಎಲ್ಲರೂ ತಮ್ಮ ಕರ್ಮದ ಪರಿಣಾಮಗಳನ್ನು ಅನುಭವಿಸಬೇಕಾಗಿತ್ತು. ಧರ್ಮ ಮತ್ತು ಸದಾಚಾರದ ನಿಯಮಗಳು ಮಹಾಕಾವ್ಯದ ಉದ್ದಕ್ಕೂ ಈ ಕ್ಷಣದ ಉದ್ದೇಶ ಅಗತ್ಯಕ್ಕೆ ತಕ್ಕಂತೆ ನಿರಂತರವಾಗಿ ಬಾಗುತ್ತದೆ. ಎಲ್ಲ ಮಹಿಳೆಯರು ಶೋಷಣೆಗೆ ಒಳಗಾಗುತ್ತಾರೆ, ನೋವುಂಟು ಮಾಡುತ್ತಾರೆ ಮತ್ತು ಪುರುಷ ಅಹಂಕಾರವನ್ನು ಪೂರೈಸಲು ಬಳಸುತ್ತಾರೆ. ಪುರುಷರು ತಮ್ಮ ವೈಯಕ್ತಿಕ ಮಹಾತಂತ್ರಗಳನ್ನು, ಸಾಮರ್ಥ್ಯಗಳು ಮತ್ತು ಜನ್ಮದ ವಿರುದ್ಧ ಹೋರಾಡುತ್ತಾರೆ. ನೀತಿವಂತ ಭೀಷ್ಮನು ಸಹ ಯಾರಿಗೂ ಹಾನಿ ಮಾಡುವ ಉದ್ದೇಶವನ್ನು ಹೊಂದಿರಲಿಲ್ಲ. ಆದರೆ ತನ್ನ ಸಹೋದರ ಮತ್ತು ನಂತರದ ಸಹೋದರಿಯರು ವಧುಗಳನ್ನು ಹುಡುಕಲು ಅವನು ಮಾಡಿದ ಕಾರ್ಯಗಳು ಕೃಷ್ಣಃ ಮಹಿಳೆಯರಿಗೆ ಮಾಡಿದ ದೊಡ್ಡ ಅನ್ಯಾಯಕ್ಕೆ ಕಾರಣವಾಯಿತು. ನಂಬರ್ 1, ಕುರುಕ್ಷೇತ್ರ ಮಹಾಯುದ್ಧ. ಕುರುಕ್ಷೇತ್ರ ಯುದ್ಧವು ಜೀವಿಗಳನ್ನು ತೆಗೆದುಕೊಂಡಿತು. ಆದರೆ ಅರ್ಜುನ ಮತ್ತು ಸುಭದ್ರೆಯ ಮಗನಾದ ಅಭಿಮನ್ಯುವಿನ ಸಾವಿನಂತೆ ಯಾವುದು ಹೃದಯ ವಿದ್ರವಕ್ಕಾಗಿರಲಿಲ್ಲ. ಅರ್ಜುನನು ಸುಶರ್ಮ ಮತ್ತು ಭಗದತ್ತರಿಂದ ವಿಚಲಿತನಾದಾಗ ದ್ರೋಣನು ಚಕ್ರವ್ಯೂಹ ರಚನೆಯನ್ನು ಮಾಡಿದನು. ಅದು ಅರ್ಜುನನನ್ನು ಉಳಿಸಲು ಯಾರಿಗೂ ತಿಳಿದಿರಲಿಲ್ಲ. ಆದರೆ ಅಭಿಮನ್ಯುಗೆ ಪ್ರವೇಶಿಸುವುದು ಹೇಗೆ ಎಂದು ಮಾತ್ರ ತಿಳಿದಿತ್ತು. ಒಮ್ಮೆ ಜಯದತ್ತನು ತನ್ನನ್ನು ಯಾರು ಹಿಂಬಾಲಿಸದಂತೆ ನೋಡಿಕೊಂಡನು ಮತ್ತು ಹತ್ಯಾಕಾಂಡವು ಪ್ರಾರಂಭವಾಯಿತು. ಅಭಿಮನ್ಯು ಬೃಹದಲ್ವನನ್ನು ಕೊಂದು ದುರ್ಯೋಧನನ್ನು ಗಾಯಗೊಳಿಸುವಲ್ಲಿ ಯಶಸ್ವಿಯಾದಾಗ ಕರ್ಣನು ತನ್ನ ಬಿಲ್ಲನ್ನು ಹಿಂದಿನಿಂದ ಹೊಡೆದನು. ದ್ರೋಣನು ಮುಂಭಾಗದಿಂದ ಆಕ್ರಮಣ ಮಾಡಿದನು. ಕೌರವರ ದಾಳಿಯು ಏಕಕಾಲದಲ್ಲಿ ಸಂಭವಿಸಿದಾಗ ಮರಣಾಂತಿಕ ಹೊಡೆತವನ್ನು ದುಶ್ವಾಸನನ್ನು ಮಗನು ಗಾದೆಯೊಂದಿಗೆ ಒದಗಿಸಿದ್ದನು. ಅವನ ಶೌರ್ಯ ಮತ್ತು ಮುಂಡುತನ ಎಷ್ಟೇದೆಂದರೂ ಅಭಿಮನ್ಯು ಅದೇ ಮಚ್ಚಿನಿಂದ ಅವನನ್ನು ಕೊಲ್ಲುವಲ್ಲಿ ಯಶಸ್ವಿಯಾದನು. ಪ್ರತೀಕಾರವಾಗಿ ಭೀಮನು ಅಶ್ವತ್ಥಾಮ ಎಂಬ ಆನೆಯ ಶಿರಚ್ಛೇದವನ್ನು ಮಾಡಿದನು ಮತ್ತು ದ್ರೋಣನಿಗೆ ಮಗನ ಪ್ರಾಣಹಾನಿಯನ್ನು ಮನವರಿಕೆ ಮಾಡಿದನು. ದ್ರೋಣನು ತನ್ನ ತೊಳಗಳನ್ನು ತ್ಯಜಿಸಿದನು ಮತ್ತು ಧೃತದ್ಯುಮ್ನನಿಂದ ಕೊಲ್ಲಲ್ಪಟ್ಟನು. ಅಶ್ವತ್ಥಾಮನು ತನ್ನ ತಂದೆಯ ವಿಶ್ವಾಸಘಾತುಕ ಮರಣವನ್ನು ಕೃಪಾಚಾರ್ಯ ಮತ್ತು ಕೀರ್ತವರ್ಮನೊಂದಿಗೆ ಕೇಳಿ ಪಾಂಡವರ ಎಲ್ಲ ಮಕ್ಕಳನ್ನು ರಾತ್ರಿ ಮಲಗಿದ್ದಾಗ ಕೊಂದನು. ಉತ್ತರೆಯ ಗರ್ಭದಲ್ಲಿ ಮಲಗಿದ್ದ ಪಾಂಡವರು ಮತ್ತು ಅವರ ಏಕೈಕ ಮೊಮ್ಮಗಳು ಉಳಿದವರೆಲ್ಲರೂ ಯುದ್ಧದಲ್ಲಿ ನಾಶವಾದರು. ಕೊಲ್ಲಲು ಅಶ್ವತ್ಥಾಮನು ಬ್ರಹ್ಮಶಿರವನ್ನು ಬಿಡುಗಡೆ ಮಾಡಿದನು. ಅಶ್ವತ್ಥಾಮನ ಬ್ರಹ್ಮಶಿರದ ದಾಳಿಯಿಂದ ಆಕೆಯ ಭ್ರೂಣವನ್ನು ರಕ್ಷಿಸಲು ಶ್ರೀಕೃಷ್ಣನು ಉತ್ತರೆಯ ಗರ್ಭವನ್ನು ಪ್ರವೇಶಿಸಿದನು. ಆದ್ದರಿಂದ ಪರೀಕ್ಷಿತ್ ಎಂದು ಹೆಸರಿಸಲಾಗಿದೆ. ಪರೀಕ್ಷಿತ್ ಅವರ ಹೆಸರು ಸಂಸ್ಕೃತ ಕ್ರಿಯಾಪದ ಮೂಲದಿಂದ ಬಂದಿದೆ. ಪರೀಕ್ಷಿ ಸುತ್ತಮುತ್ತ ಹತ್ತು ಅಥವಾ ಇಲ್ಲಿ ಕಡಿಮೆ ಸಾಧ್ಯತೆ ಸುತ್ತಲೂ ನಾಶ. ನಂಬರ್ 2, ರಾಜ ಪರೀಕ್ಷಿತನ ನಂತರದ ವಂಶ. ಪರೀಕ್ಷಿತನ ಜನನದ ನಂತರ ಪ್ರಧಾನ ಅರ್ಚಕ ಧೌಮ್ಯನು ರಾಜ ಯುಧಿಷ್ಠಿರನಿಗೆ ಅವನು ಪರಮ ವಿಷ್ಣುವಿನ ಮಹಾನ್ ಭಕ್ತನಾಗುವನೆಂದು ಭವಿಷ್ಯ ನುಡಿದನು ಮತ್ತು ಅವನು ಕೃಷ್ಣನಿಂದ ರಕ್ಷಿಸಲ್ಪಟ್ಟಿದ್ದರಿಂದ ಅವನನ್ನು ವಿಷ್ಣುರಥ ಭಗವಂತನಿಂದ ಯಾವಾಗಲೂ ರಕ್ಷಿಸಲ್ಪಟ್ಟವನು ಎಂದು ಕರೆಯುತ್ತಾರೆ. ಪರೀಕ್ಷಿತನು ಸದಾ ಸದ್ಗುಣ, ಧಾರ್ಮಿಕ ತತ್ವಗಳು ಮತ್ತು ಸತ್ಯಕ್ಕೆ ಶ್ರಮಿಸುತ್ತಾಗಿರುತ್ತಾನೆ ಮತ್ತು ಅಯೋಧ್ಯೆಯ ಇಕ್ಷ್ವಾಕು ಮತ್ತು ಭಗವಾನ್ ರಾಮನಂತೆಯೇ ಬುದ್ಧಿವಂತ ರಾಜನಾಗುತ್ತಾನೆ ಎಂಬ ಧೌಮ್ಯ ಋಷಿ ಭವಿಷ್ಯ ನಡೆಸಿದ್ದರು. ಅವನು ತನ್ನ ಸ್ವಂತ ಅಂಜನಂತೆಯೇ ಅರ್ಜುನನಂತೆ ಆದರ್ಶಪ್ರಾಯನಾಗಿರುತ್ತಾನೆ ಮತ್ತು ತನ್ನ ಕುಟುಂಬದ ಕೀರ್ತಿಯನ್ನು ವಿಸ್ತರಿಸುತ್ತಾನೆ. ಅವನು ಹುಟ್ಟಿಲಿರುವ ಮಗುವಿನಂತೆ ಪ್ರಪಂಚದಾದ್ಯಂತ ಮತ್ತು ಪ್ರತಿಯೊಬ್ಬ ಮನುಷ್ಯನೊಳಗೆ ಸಾಕ್ಷಿಯಾಗಿದ್ದ ಪರಮಾತ್ಮನನ್ನು ಹುಡುಕಲು ಮತ್ತು ಪರೀಕ್ಷಿಸಲು ಅವನಿಗೆ ಪರೀಕ್ಷಿತ್ ಎಂಬ ಹೆಸರನ್ನು ನೀಡಲಾಗಿದೆ. ಹಸ್ತಿನಾಪುರದ ರಾಜ ಕಲಿಯುಗದ ಪ್ರಾರಂಭವಾದ ಮೇಲೆ ಪಾಪದ ಕರಾಳ ಯುಗ ಮತ್ತು ಕೃಷ್ಣನ ಅವತಾರವು ಲೋಕದಿಂದ ನಿರ್ಗಮಿಸಿದ ನಂತರ
5 ಪಾಂಡವ ಸಹೋದರರು ನಿವೃತ್ತರಾಗುತ್ತಾರೆ. ಯಂಗ್ ಪರೀಕ್ಷಿತ್ ರಾಜನಾಗಿ ಸೂಕ್ತವಾಗಿ ಊದಿಕೆ ಮಾಡಲ್ಪಟ್ಟಿದ್ದಾನೆ. ಕೃಪಾ ಅವನ ಸಲಹೆಗಾರನಂತೆ ಅವರು ಕೃಪಾ ಅವರ ಮಾರ್ಗದರ್ಶನದಲ್ಲಿ 3 ಅಶ್ವಮೇಧ ಯಜ್ಞಗಳನ್ನು ಮಾಡಿದರು. ಒಮ್ಮೆ ಪರೀಕ್ಷಿತ್ ಕಾಡಿನಲ್ಲಿ ಭೇಟಿಯಾಗಲು ಹೋದಾಗ ಕಲಿಯುಗದ ಸಾಕಾರವಾದ ಕಾಳಿ ಎಂಬ ರಾಕ್ಷಸನು ಅವನ ಮುಂದೆ ಕಾಣಿಸಿಕೊಂಡನು ಮತ್ತು ಅವನ ರಾಜ್ಯವನ್ನು ಪ್ರವೇಶಿಸಲು ಅನುಮತಿ ಕೇಳಿದನು. ಅದನ್ನು ರಾಜನು ನಿರಾಕರಿಸಿದನು. ಒತ್ತಾಯಿಸಿದ ನಂತರ ಪರೀಕ್ಷಿತ್ ಅವನಿಗೆ 5 ಸ್ಥಳಗಳಲ್ಲಿ ವಾಸಿಸಲು ಅವಕಾಶ ಮಾಡಿಕೊಟ್ಟನು. ಅಲ್ಲಿ ಜೋಬು, ಮದ್ಯ ಸೇವನ, ಪಾಶ್ಯವಾತಕಿ, ಪ್ರಾಣಿ ಹತ್ಯೆ ಮತ್ತು ಚಿನ್ನ. ಕಾಳಿಯು ಪರೀಕ್ಷಿತನ ಚಿನ್ನದ ಕಿರೀಟವನ್ನು ಬುದ್ಧಿವಂತಿಕೆಯಿಂದ ಪ್ರವೇಶಿಸಿ ಅವನ ಆಲೋಚನೆಗಳನ್ನು ಹಾಳು ಮಾಡಿದಳು. ನಂಬರ್ 3, ಪರೀಕ್ಷಿತ್ ತಕ್ಷಕ ಮತ್ತು ಜನಮೇಜಯ. ಕಾಳಿಯು ಚಿನ್ನವನ್ನು ಪ್ರವೇಶಿಸುವುದರಿಂದ ಮನುಷ್ಯನಿಗೆ ಚಿನ್ನದ ಆಸೆಯನ್ನು ಸೃಷ್ಟಿಸಿದಳು. ಪರೀಕ್ಷಿತ್ ಕಾಡಿಗೆ ಭೇಟಿಗೆ ಹೋಗಿದ್ದ ಅವನು ಒಂದು ಹಂತದಲ್ಲಿ ನಿಲ್ಲಿಸಿ ಸ್ನಾನಕ್ಕಾಗಿ ಸರೋವರಕ್ಕೆ ಬರುತ್ತಾನೆ. ಅವನು ತನ್ನ ಕಿರೀಟವನ್ನು ತೆಗೆದು ನದಿಯ ದಡದಲ್ಲಿ ಇಡುತ್ತಾನೆ. ತಕ್ಷಕ ನಾಗರಾಜನು ಕಿರೀಟವನ್ನು ನೋಡುತ್ತಾನೆ ಮತ್ತು ಅದನ್ನು ಪಡೆಯಲು ಬಯಸುತ್ತಾನೆ. ಅವನು ಕಿರೀಟವನ್ನು ಕದಿಯುತ್ತಾನೆ, ಆದರೆ ಅವನನ್ನು ಪರೀಕ್ಷಿತ್ ಕಾವಲುಗಾರರು ಪಡೆದರು. ಪರೀಕ್ಷಿತ್ ಅವನನ್ನು ಜೈಲಿಗೆ ಹಾಕುತ್ತಾನೆ. ಅವನ ಬಿಡುಗಡೆಯ ನಂತರ ತಕ್ಷಕನು ಪರೀಕ್ಷಿತನ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾನೆ ಮತ್ತು ಅವನನ್ನು ನಿರ್ದಯವಾಗಿ ಕೊಲ್ಲುತ್ತಾನೆ. ಇದನ್ನು ಕೇಳಿದ ಪರೀಕ್ಷಿತನ ಮಗ ಜನಮೇಯನು 1 ವಾರದೊಳಗೆ ತಕ್ಷಣವನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ಅವನು ಸರ್ಪಮೇಧ ಯಜ್ಞವನ್ನು ಪ್ರಾರಂಭಿಸುತ್ತಾನೆ. ಇದು ಇಡೀ ಬ್ರಹ್ಮಾಂಡದ ಪ್ರತಿಯೊಂದು ಹಾವು ಅವನ ಕುಂಡಕ್ಕೆ ಬೀಳುವಂತೆ ಒತ್ತಾಯಿಸುತ್ತದೆ. ಆದರೆ ಒಂದು ಹಾವು ದೇವರ ಸೂರ್ಯರಥದ ಸುತ್ತಲೂ ಸಿಲುಕಿಕೊಂಡಿತ್ತು ಮತ್ತು ಯಜ್ಞದ ಬಲದಿಂದಾಗಿ ರಥವನ್ನು ಅವನ ಕೊಂಡೊಳಗೆ ಎಳೆಯಲಾಯಿತು. ಅದು ಅವನ ಕುಂಡಲ್ಲಿ ದೇವರ ಸೂರ್ಯ ರಥವನ್ನು ತೆಗೆದುಕೊಂಡು ಈ ಬ್ರಹ್ಮಾಂಡದಿಂದ ಸೂರ್ಯನ ಆಳ್ವಿಕೆಯನ್ನು ಕೊನೆಗೊಳಿಸಬಹುದು. ಇದು ಯಜ್ಞವನ್ನು ನಿಲ್ಲಿಸಲು ಎಲ್ಲ ದೇವರಿಂದ ಮಾನವಿಗೆ ಕಾರಣವಾಯಿತು. ತಕ್ಷಕನು ಬಂದಾಗ ಈ ಜ್ಞಾನವನ್ನು ಅಸ್ತಿಕ ಮುನಿಯು ನಿಲ್ಲಿಸಿದನು. ಇದರ ಪರಿಣಾಮವಾಗಿ ತಕ್ಷಕನು ವಾಸಿಸುತ್ತಾನೆ. ನಂಬರ್ 4, ವ್ಯಾಸ ಮತ್ತು ಅವರ ಭವಿಷ್ಯವಾಣಿ. ಭವಿಷ್ಯವಾಣಿಯ ಪ್ರಕಾರ ಈಗಿನ ದೊರೆ ಪರೀಕ್ಷಿತನಿಗೆ ಜನಮೇಯ, ಶ್ರುತಸೇನ, ಉಗ್ರಸೇನ ಮತ್ತು ಭೀಮಸೇನ ಎಂಬ 4 ಪುತ್ರರು ಇರುತ್ತಾರೆ. ಜನಮೇಯನ ಮಗ ಶತಾನಿಕಾಗಿರುತ್ತಾನೆ. ಅವನು ಯಜ್ಞವಲ್ಕ್ಯನ ಆದಿಯಲ್ಲಿ ವೇದಗಳನ್ನು ಮತ್ತು ಕೃಪಾನೊಂದಿಗೆ ಮಿಲಿಟರಿ ವಿಜ್ಞಾನವನ್ನು ಅಧ್ಯಯನ ಮಾಡುತ್ತಾನೆ. ಆದರೆ ಇಂದ್ರಿಯ ಭೋಗಗಳಲ್ಲಿ ಅತೃಪ್ತನಾಗುತ್ತಾ ಅವನು ಸೌನಕನ ಸೂಚನೆಗಳಿಂದ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುತ್ತಾನೆ ಮತ್ತು ಅಂತಿಮವಾಗಿ ಮೋಕ್ಷವನ್ನು ಪಡೆಯುತ್ತಾನೆ. ಅವನ ಮಗ ಅಶ್ವಮೇಧತ್ತ ಕುದುರೆಯ ತ್ಯಾಗಕ್ಕೆ ಪ್ರತಿಫಲವಾಗಿ ದೇವರುಗಳು ನೀಡಿದ ಮಗ. ಅವನ ಮಗ ಅಸೀಂ ಕೃಷ್ಣ ಅವನ ಮಗ ನಿಶ್ಚಕ್ರನಾಗುತ್ತಾನೆ. ಅವನು ರಾಜಧಾನಿಯನ್ನು ಕೌಸಂಬಿಗೆ ತೆಗೆದುಹಾಕುತ್ತಾನೆ. ಹಸ್ತಿನಾಪುರವು ಗಂಗಾ ನದಿಯಿಂದ ಕೊಚ್ಚಿ ಹೋಗುತ್ತದೆ. ಅವನ ಮಗ ಉಷ್ಣನು, ಅವನ ಮಗ ಚಿತ್ರರಥನಾಗಿರುವವನು, ಅವನ ಮಗ ಋಷಿಮತ್, ಅವನ ಮಗ ಸುಷೇನನು, ಅವನ ಮಗ ಸುನೀತ, ಅವನ ಮಗ ರಿಚ ಆಗುತ್ತಾನೆ. ಅವನ ಮಗ ಸುಭಕ್ಷವನು, ಅವನ ಮಗ ಕೀಲಹವನು ಆಗುತ್ತಾನೆ. ಅವನ ಈ ಶ್ಲೋಕವನ್ನು ಪಠಿಸಲಾಗಿದೆ. ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಗೆ ಮೂಲವನ್ನು ನೀಡಿದ ಮತ್ತು ರಾಜ ಋಷಿಗಳಿಂದ ಸುಧಾರಿಸಲ್ಪಟ್ಟ ಜನಾಂಗವನ್ನು ಶ್ರಮದೊಂದಿಗೆ ಕೊನೆಗೊಂಡಿತು ಕಲಿಯುಗದಲ್ಲಿ. ಧನ್ಯವಾದಗಳು. ನಿಮಗೇನೇ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾರ